ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಎನ್ನುವ ಗಾದೆ ಮಾತನ್ನು ಎಲ್ಲರೂ ಕೇಳಿರುತ್ತೀರಿ. ಇದು ಹೆಣ್ಣಿನ ಶಕ್ತಿಯ ಬಹಳ ಚಿಕ್ಕದಾಗಿ ಚೊಕ್ಕದಾಗಿ ವಿವರಿಸಿರುವ ಗಾದೆ. ಆದರೆ ಅರ್ಥ ಅಗಾಧವಾಗಿದೆ. ಹೆಣ್ಣನ್ನು ಒಲಿಸಿಕೊಂಡರೆ ಆಕೆ ನಿಮಗೆ ಲಕ್ಷ್ಮಿಯಂತೆ ಸೌಮ್ಯವಾಗಿರುತ್ತಾಳೆ. ಅದೇ ಆಕೆಯನ್ನು ಕೆಣಕಿದರೆ ನಿಮ್ಮ ಪಾಲಿಗೆ ದುರ್ಗೆಯಾಗಿರುತ್ತಾಳೆ ಎಂಬುದಾಗಿದೆ. ಇದು ಮಹಿಳೆಯಲ್ಲಿನ ದೈವಿಕ ಶಕ್ತಿಯನ್ನು ಕೂಡ ವಿವರಿಸುತ್ತದೆ. ಮಹಿಳೆಯಲ್ಲಿ ಅಡಗಿರುವ ಈ 3 ರಹಸ್ಯ ದೇವತೆಗಳ ಬಗ್ಗೆ ಇಂದು ನಾವು ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಮಹಿಳೆಯರಿಗೆ ಪೂಜನೀಯ ಸ್ಥಾನವಿದೆ. ಮಹಿಳೆಯರನ್ನು ಗೌರವಿಸುವಂತಹ ಸ್ಥಳದಲ್ಲಿ ದೇವರು ಮತ್ತು ದೇವತೆಗಳು ನೆಲೆಸಿರುತ್ತಾರೆ ಎಂದು ಹೇಳಲಾಗುತ್ತೆ. ಪ್ರಸ್ತುತ ದಿನಗಳಲ್ಲಿ ಮಹಿಳೆಯರು ಕೇವಲ ಮನೆಗೆ, ಕುಟುಂಬಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಬದಲಾಗಿ ತಾಳ್ಮೆ, ಸಂಯಮ, ಧೈರ್ಯ, ಪ್ರೀತಿ ಮತ್ತು ಮಾಧುರ್ಯದಂತಹ ಗುಣಗಳಿಗೂ ಹೆಸರುವಾಸಿಯಾಗಿದ್ದಾರೆ. ಯಾವ ಮನೆಯಲ್ಲಿ ಮಹಿಳೆಯರನ್ನು ಗೌರವಿಸುತ್ತೇವೆಯೋ, ಆಕೆಯನ್ನು ಸಂತೋಷದಿಂದ ನೋಡಿಕೊಳ್ಳಲಾಗುತ್ತಿದೆಯೋ ಅಂತಹ ಮನೆಗಳಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿಯೇ ನೆಲೆಸಿರುತ್ತಾಳೆ ಎಂಬುದನ್ನು ಕೇಳಿರುತ್ತೀರಿ. ಮಹಿಳೆಯಲ್ಲೂ 3 ದೇವತೆಗಳು ನೆಲೆಸಿರುತ್ತಾರೆ. ಮಹಿಳೆಯರಲ್ಲಿ ದುರ್ಗಾದೇವಿಯನ್ನು ನಾವು ಆದಿಶಕ್ತಿ ಎಂದು, ಶಕ್ತಿ ದೇವತೆ ಎಂದು ಪೂಜಿಸುತ್ತೇವೆ. ಅಂತಹ ಶಕ್ತಿ ದೇವತೆಯಾದ ದುರ್ಗಾದೇವಿಯ ರೂಪವೇ ಮಹಿಳೆಯರು ಎಂದು ಹೇಳಲಾಗುತ್ತೆ. ದುರ್ಗಾದೇವಿ ಹೇಗೆ ತನ್ನ ಭಕ್ತರಿಗೆ ತೊಂದರೆ ಎದುರಾದಾಗ ಅವರನ್ನು ರಕ್ಷಿಸುತ್ತಾಳೋ, ಹಾಗೆಯೇ ಪ್ರತಿಯೊಬ್ಬ ಮಹಿಳೆಯು ತನ್ನ ಕುಟುಂಬದ ಸದಸ್ಯರಿಗೆ ಕಷ್ಟಗಳು ಬಂದಾಗ, ಸಮಸ್ಯೆಗಳು ಎದುರಾದಾಗ ರಕ್ಷಣೆಗಾಗಿ ದುರ್ಗಾದೇವಿಯ ರೂಪವನ್ನು ತಾಳುತ್ತಾಳೆ. ಮಹಿಳೆಯು ತನ್ನ ಕುಟುಂಬದಲ್ಲಿ ಎಷ್ಟೇ ಕಠಿಣ ಪರಿಸ್ಥಿತಿ ಎದುರಾದರೂ ಆ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸುತ್ತಾಳೆ. ಮಹಿಳೆಯರಲ್ಲಿ ಲಕ್ಷ್ಮೀ ದೇವಿಯ ರೂಪ. ಸನಾತನ ಧರ್ಮದಲ್ಲಿ ಮಹಿಳೆಯರನ್ನು ಲಕ್ಷ್ಮೀ ದೇವಿಗೆ ಹೋಲಿಸುತ್ತಾರೆ. ಮಹಿಳೆಯು ಸಂತೋಷವಾಗಿರುವ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ. ಲಕ್ಷ್ಮೀ ದೇವಿಯು ಧನ, ಸಂಪತ್ತು, ಸಮೃದ್ಧಿ, ಅದೃಷ್ಟ ಮತ್ತು ಸಂತೋಷದ ಸಂಕೇತವಾಗಿದ್ದಾಳೆ. ಮನೆಯಲ್ಲಿ ಮಹಿಳೆ ಎಲ್ಲ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವುದಲ್ಲದೆ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗುತ್ತಾಳೆ. ಕುಟುಂಬದಲ್ಲಿ ಹಣಕಾಸಿನ ಸಮಸ್ಯೆಗಳು ಎದುರಾಗದಂತೆ ಮನೆಯನ್ನು ನಿರ್ಮಿಸಿಕೊಂಡು ಹೋಗುತ್ತಾಳೆ. ತನ್ನ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಸಂಪತ್ತನ್ನು ಉಳಿಸಿಕೊಳ್ಳುವುದರಲ್ಲಿ, ಅವುಗಳನ್ನು ಅಭಿವೃದ್ಧಿಗೊಳಿಸುವುದರಲ್ಲಿ ಆಕೆಯ ಮಹತ್ವದ ಸ್ಥಾನವನ್ನು ಹೊಂದಿರುತ್ತಾಳೆ. ಮಹಿಳೆಯರಲ್ಲಿ ಸರಸ್ವತಿ ದೇವಿಯ ರೂಪ. ಸರಸ್ವತಿ ದೇವಿಯನ್ನು ಜ್ಞಾನ, ಕಲೆ, ವಿದ್ಯೆ ಮತ್ತು ಬುದ್ಧಿವಂತಿಕೆಯ ದೇವರೆಂದು ಕರೆಯಲಾಗುತ್ತೆ. ಪ್ರತಿಯೊಂದು ಮನೆಯಲ್ಲೂ ಸರಸ್ವತಿ ದೇವಿಯು ರಹಸ್ಯವಾಗಿ ನೆಲೆಸಿರುತ್ತಾಳೆ. ಆಕೆ ಮನೆಯನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿಕೊಂಡು ಹೋಗುವುದು ಮಾತ್ರವಲ್ಲ, ಮಗುವಿಗೆ ಮೊದಲ ಶಿಕ್ಷಕಿಯಾಗಿ, ಮಾರ್ಗದರ್ಶಕಿಯಾಗಿಯೂ ಇರುತ್ತಾಳೆ. ತಾಯಿಯಾದವಳು ತನ್ನ ಮಗುವಿಗೆ ಮೊದಲ ಮಾರ್ಗದರ್ಶಕಿಯಾಗಿ ಮೌಲ್ಯಗಳ ಪಾಠವನ್ನು ಮಾಡುತ್ತಾಳೆ. ಮಕ್ಕಳ ಕೌಶಲ್ಯಗಳನ್ನು ಗೌರವಿಸುವ ಮೂಲಕ ಉತ್ತಮ ಜೀವನವನ್ನು ನಡೆಸಲು ದಾರಿದೀಪವಾಗಿರುತ್ತಾಳೆ. ಪ್ರತಿಯೊಂದು ಮಹಿಳೆಯರಲ್ಲೂ ಈ 3 ದೇವತೆಗಳು ಸದಾಕಾಲ ರಹಸ್ಯವಾಗಿ ನೆಲೆಸಿರುತ್ತಾರೆ. ಸಂದರ್ಭಗಳು ಸೃಷ್ಟಿಯಾದಾಗ ಅವರು ತಮ್ಮ ಇರುವಿಕೆಯನ್ನು ತೋರ್ಪಡಿಸಿಕೊಳ್ಳುತ್ತಾರೆ. ಈ 3 ದೇವತೆಗಳು ಮಹಿಳೆಯರಿಗೆ ಸಮಾಜದಲ್ಲಿ, ಕುಟುಂಬದಲ್ಲಿ ಹೇಗೆ ವರ್ತಿಸಬೇಕು ಎಂಬುದನ್ನು ರಹಸ್ಯವಾಗಿ ಹೇಳುತ್ತಾರೆ. ಮಹಿಳೆಯು ಕೋಪಗೊಂಡಾಗ ನಾವು ಆಕೆಯಲ್ಲಿ ದುರ್ಗಾದೇವಿಯನ್ನು, ಮನೆಯ ನಿರ್ವಹಣೆಗೆ ಬಂದಾಗ ಲಕ್ಷ್ಮೀ ದೇವಿಯನ್ನು, ಮಕ್ಕಳ ಬೆಳವಣಿಗೆಯ ವಿಚಾರ ಬಂದಾಗ ಆಕೆಯಲ್ಲಿ ಸರಸ್ವತಿ ದೇವಿಯನ್ನು ನಾವು ಕಾಣಬಹುದಾಗಿದೆ.